ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಹೇಳ್ತಾ ಈ ಹೋಟೆಲ್ ತೋರಿಸ್ತಾ ಇದ್ದೀನಿ ನೋಡಿ. ಯಾರು ಹಾಲಾಡಿ ಬ್ರಿಡ್ಜಿಗೆ ಏನಾದ್ರು ವಿಸಿಟ್ ಕೊಡ್ತಾಯಿದ್ರೆ ಈ ಸೈಡಲ್ಲಿ ಹೋಗ್ತಾ ಇದ್ದರೆ ನೋಡಿ, ಇದೊಂದು ಹೋಟೆಲ್ ಮಾತ್ರ ಫುಡ್ಡಿಗೆ ಸೂಪರ್ ಆಗಿದೆ. ಇದರ ಲೊಕೇಶನ್ ಬಂದುಬಿಟ್ಟು ಶಿರಿಯಾರ ಸರ್ಕಲದಲ್ಲಿದೆ. ಶ್ರೀ ಗಣೇಶ್ ಪ್ರಸಾದ್ ಹೋಟೆಲ್ ಅಂತ. ಇಡ್ಲಿ ವಡೆ ತಿಂದೆ ಮಾತ್ರ ನಾನು, ಸೂಪರಾಗಿತ್ತು ಮತ್ತು ಟೇಸ್ಟು. ಸೊ ನೀವು ಯಾರಾದರೂ ಈಚೆ ಸೈಡ್ ಬಂದರೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ನೋಡಿ, ಈ ಹೋಟೆಲ್ನ ನಾನೊಂದು ಹೇಳಬಲ್ಲೆ. ಸೊ ನಾನಿನ್ನೇನು ಹಾಲಾಡಿ ಬ್ರಿಡ್ಜ್ ಹತ್ರ ಹೋಗ್ತಾಯಿದ್ದೀನಿ. ಇವು ಟೈಮ್ ಬಂದುಬಿಟ್ಟು 7:36 ಆಗಿದೆ. ವೆದರ್ ಸಹ ತುಂಬ ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಮಳೆ ಸಿಕ್ತು ಮಾತ್ರ ಬರುವಾಗ ಮ್ಯಾಂಗ್ಳೂರಿಂದ. ಒಂದೊಳ್ಳೆ ಮಳೆ ಅಂದರೆ ಎಂಥ ಮಳೆ ಹಬ್ಬ. ರೋಡಲ್ಲೆಲ್ಲ ಮರ ಬಿದ್ದಿತ್ತು, ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಸೊ ನಾನೊಂದು ಬ್ರೇಕ್ ಕೊಟ್ಟು ಈಗ ಒಂದು ಬ್ರೇಕ್ಫಾಸ್ಟ್ ಮುಗಿಸಿ ಹಾಲಾಡಿ ಬ್ರಿಡ್ಜ್ ಕಡೆ ಹೊರಟಿದ್ದೀನಿ. ನನಗೆ ಇನ್ನೇನು ಅರೌಂಡು 16 ಕಿಲೋಮೀಟರ್ ಇದೆ. ಬನ್ನಿ ಹೇಗಿದೆ ಏನು ಅಂತ ನೋಡುವ. ಸೊ ಹಾಲಾಡಿ ಬ್ರಿಡ್ಜ್ ಹತ್ರ ನಾನು ರೀಚ್ ಆಗಿದ್ದೇನೆ. ಸೊ ರೀಚ್ ಆದಮೇಲೆ ಏನಂದರೆ ರೋಡ್ ಮಿಸ್ ಆಯಿತು. ರೋಡ್ ಮಿಸ್ ಆಗಿ ರಿಟರ್ನ್ ಮ್ಯಾಪ್ ಹಾಕಿದ್ರೆ ಇದು ನೋಡಿ ಹೋಗೋ ರೋಡು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ರೋಡೇ ಇಲ್ಲ, ಇಲ್ಲಿ ಎಲ್ಲಿ ಹೋಗೋದು ಅಂತಲೂ ನಂಗೆ ಗೊತ್ತಿಲ್ಲ. ಜಸ್ಟ್ ಈ ಮ್ಯಾಪ್ನ ನಂಬ್ಕೊಂಡು ಹೋಗ್ತಾಯಿದ್ದೀನಿ. ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಹೋಗ್ಬಾರ್ದು ಅಂತಾರೆ, ಬಟ್ ನಾನು ನಂಬ್ಕೊಂಡು ಹೋಗ್ತಾಯಿದ್ದೀನಿ. ನೋಡುವ ಸಿಗುತ್ತಾ ಅಂತ. ಆಫ್ ರೋಡಿಗೆ ಕರ್ಕೊಬಂದುಬಿಟ್ಟಿದೆ ಮಾತ್ರ ನನಗೀಗ. ಸೊ ರೋಡಿ ಬಿದ್ದೆ ಅಂತ ಆಯ್ತಿತ್ತು, ಬೀಳಲಿಲ್ಲ. ರಿವರ್ ಕ್ರಾಸ್ ಇದೆ. ಎಲ್ಲ ಕಾಶ್ಮೀರ ಇದು ಎಂತ ಲಡಾಖ್ಗೆ ಹೋಗ್ತಾರೆ ರಿವರ್ ಕ್ರಾಸಿಂಗಿಗೆ. ನಾನು ಇಲ್ಲೇ ರಿವರ್ ಕ್ರಾಸಿಂಗ್ ಮಾಡ್ತಾಯಿದ್ದೀನಿ. ಸೊ ಹಾಫ್ ಇಲ್ಲಿ ನನಗೆ ಇಲ್ಲೇ ಸಿಕ್ಬಿಟ್ಟಿದೆ. ರೋಡ್ ಇದೆ. ಸೊ ಹಾಗಾದರೆ ಇದೆ ಅಂತ ಆಯಿತು. ಮ್ಯಾಪ್ನ ನಂಬೋದಾ ಅಂತ. ಐಶ್ ವಾವ್, ಅಲ್ಲಿ ವೆದರ್ ನೋಡಿ ಮೇಲೆ ಏನು ಸೂಪರಾಗಿದೆ ಅಂತ. ಜಸ್ಟ್ ಸ್ಕಿಡ್ ಆದರೆ ಏನಿಲ್ಲ, ಜಸ್ಟ್ ಅಲ್ಲಿ ಒಂದು ಯಾವುದೋ ಒಂದು ಸಣ್ಣ ರಿವರ್ ಹೋಗ್ತಾ ಇದೆ. ಆ ರಿವರ್ ಒಳಗೆ ಇರ್ತೀವಿ. ಅಲ್ಲಿ ಒಂದು ಗಾಡಿ ಎಲ್ಲ ವಾಶ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮತ್ತೆ ಒಂದು ಸ್ಕ್ರೈನ್ ಕರೆಸಿ ಮೇಲೆ ಬರ್ಬೋದು. ಸೊ ಈಚೆ ಯಾರು ಬಂದರೆ ಆದಷ್ಟು ನಿಧಾನವಾಗಿ ಬನ್ನಿ, ಯಾಕಂದರೆ ತುಂಬಾ ಜಾರುತ್ತೆ. ಬಿಕಾಸ್ ಆಫ್ ಎಲ್ಲ ಕಡೆ ಪಾಚಿ ಕಟ್ಟಿರುತ್ತೆ ಮತ್ತು ಇದೆಲ್ಲ ಹುಲ್ಲಿದೆ ಇದರಲ್ಲಿ ತುಂಬ. ಸೊ ಹಾಗಾಗಿ ಜಾರುವ ಸಾಧ್ಯತೆ ತುಂಬಾ ಅಂದರೆ ತುಂಬಾ ಇದೆ. ಸೊ ನಿಧಾನವಾಗಿ ಬಂದು ನಿಧಾನವಾಗಿ ಹೋಗಿ ಅಂತ ಹೇಳ್ತಾ, ಬ್ರಿಡ್ಜ್ ಇನ್ನೂ ಬರಲಿಲ್ಲ. ಆ್ಯಕ್ಚುಲಿ ಈ ಬ್ರಿಡ್ಜ್ ವಿಶೇಷತೆ ಏನಂದರೆ, ಈ ಬ್ರಿಡ್ಜ್ ಮೇಲೆ ಸಣ್ಣದಾಗಿ ಒಂದು ಬ್ರಿಡ್ಜು. ಸೊ ಅದ್ರ ಮೇಲೆ ಗಾಡಿ ಹೋಗ್ತದೆ. ಸೊ ಬನ್ನಿ ನೋಡುವ. ಮೊದಲ ಎಕ್ಸ್ಪೀರಿಯೆನ್ಸು, ನಾನು ಹೋಗಲಿಲ್ಲ. ಎಸ್, ಫೈನಲಿ ಐ ರೀಚ್ಡ್ ಅಂತ ಆಗ್ತದೆ. ಹೌದು, ನಾನು ರೀಚ್ ಆದೆ. ಓಕೆ, ಬಟ್ ನಾನು ರೀಚ್ ಆದೆ. ಬಂದಿದ್ದ ರೋಡು ರಾಂಗ್ ಇದೆ ಅಷ್ಟೇ. ಇಲ್ಲ, ರೋಡ್ ಸರಿ ಇದೆ. ಸೊ ಇಲ್ಲಿಂದ ಹೋಗಬೇಕು ಬ್ರಿಡ್ಜಿಗೆ. ನೋಡಿ ಇದೇ ಬ್ರಿಡ್ಜು, ಹಾಲಾಡಿ ಬ್ರಿಡ್ಜ್ ಅಂತ. ಆ್ಯಕ್ಚುಲಿ ಆಚೆ ಸೈಡಿಂದ ಬರಬೇಕಿಲ್ಲ, ಈಚೆ ಸೈಡಿಂದನೋ ಗೊತ್ತಿಲ್ಲ. ನೋಡೋಣ ಬನ್ನಿ ಹೇಗಿದೆ ಅಂತ. ಗಾಡಿ ಸೈಡ್ಗೆ ಹಾಕೋಣ ಫಸ್ಟು. ಗಾಡಿ ಸೈಡ್ಗೆ ಹಾಕಿ ಗಾಡಿ ಹೋಗುತ್ತೆ ಅನಿಸುತ್ತೆ ಮೇಲೆ. ನಾನು ನೋಡಿದ್ದೀನಿ ಒಂದು 2-3. ಓಕೆ, ಆ್ಯಕ್ಚುಲಿ ರೋಡ್ ಅಲ್ಲಿದೆ ನೋಡಿ. ಆ ರೋಡಲ್ಲಿ ನಾನು ಹೀಗೆ ಬರಬೇಕಿತ್ತು, ಬಟ್ ನಾನು ಅಲ್ಲೇ ರೋಡ್ ತೊಗೋಬೇಕಿತ್ತು. ನಾನು ಈಚೆ ಬಂದು ರೋಡ್ ತೊಗೊಂಡ್ರಿಂದಾಗಿ ನನಗೆ ಈಚೆಯಿಂದ ಬರಬೇಕಾಯ್ತು. ಇಲ್ಲಾಂದರೆ ಜಸ್ಟ್ ಅದೇ ಮೇನ್ ರೋಡು, ಅಲ್ಲಿಂದ ಬಂದರೆ ಇದೇ ಇದು. ಮೇಲೆ ಹೋಗಿ ನೋಡುವ ಬನ್ನಿ ಹೇಗಿದೆ ಅಂತ. ಸೊ ಇದೇ ಬ್ರಿಡ್ಜು. ಆಚೆ ಹೋಗಿ ನೋಡುವ ಹೇಗಿದೆ, ಒಂದು ವ್ಯೂ ಏನಾದ್ರು ಸಿಗ್ಬೋದಾ ಅಂತ. ಓಹೋ ಫುಲ್ ನೀರು, ಫುಲ್ಲು ನೀರು. ಏನಿಲ್ಲ, ಗಾಡಿ ತರ್ಬೋದು ಮೇಲೆ, ಬಟ್ ತಂದರೆ ನೀವು ಅಲ್ಲಿ ಗಂಟ ಡೆಡ್ ಎಂಡ್ ಗಂಟ ಸೀದಾ ಹೋಗಬೇಕು.
ಮತ್ತು ಅಲ್ಲಿಂದನೇ ನೀವು ಟರ್ನ್ ಗಿರ್ನ್ ಮಾಡಲಿಕ್ಕಾಗಲ್ಲ. ಸೊ ಅಲ್ಲಿಂದಲೇ ರಿಟರ್ನ್ ಬರಬೇಕಷ್ಟೇ ನೀವು. ಮನೆಗಳೆಲ್ಲ ಇದೆ. ಇದೇನೋ ಒಂದು ಡ್ಯಾಮ್ದು ನೀರು ಹೋಗೋದಾ ಅಂತ ಐ ಥಿಂಕ್. ನೋಡಿ ಇಲ್ಲಿ ಹೋಗ್ತಾ ಇದೆ, ತುಂಬ ಡೀಪ್ ಇದೆ ಮಾತ್ರ. ಅಲ್ಲಿ ಗಂಟೆ ನೀರಿತ್ತು ಅನಿಸುತ್ತೆ. ಸೊ ಕೆಸರು ನೋಡಿ ಪಾಚಿ ಹೋಗ್ಬಿಟ್ಟಿದೆ, ಪಾಚಿ ಅಲ್ಲಿ ಮಾತ್ರ ಇರೋದು. ಸೊ ಅಲ್ಲಿ ಗಂಟೆ ನೀರಿತ್ತು, ನೀರು ಕಮ್ಮಿ ಆಗಿದೆ. ವಾಹ್, ಸೂಪರಾಗಿದೆ ಮಾತ್ರ. ಬಂದಿದ್ದಕ್ಕೆ ಒಂದು ವರ್ತ್ ಪ್ಲೇಸ್. ಬಟ್ ಇದೆ ನೋಡಿ, ಈ ರೋಡಲ್ಲಿ ನಾನು ಬರಬೇಕಿತ್ತು, ಬಟ್ ನಾನು ಬಂದದ್ದು ಬೇರೆ ರೋಡಲ್ಲಿ. ರೋಡ್ ಮಿಸ್ ಆಗಿ ನಾನು ಬಂದೆ. ಈ ರೋಡಲ್ಲಿ ಬಂದಿದ್ದರೆ ನಾನು ಜಸ್ಟ್ ಇಲ್ಲೇ ಬಂದು ಇದ್ರ ಮೇಲೆ ಬಂದುಬಿಡ್ಬೋದಿತ್ತು. ಓಹ್, ಈಚೆ ಬರ್ತಾ ಬರ್ತಾ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ಓಕೆ ನೋಡಿ, ಫೈನಲ್ ವ್ಯೂ ಇದೇನೆ. ಹಾಲಾಡಿ ಬ್ರಿಡ್ಜ್ದು ನೋಡಿ, ಅಲ್ಲೆಲ್ಲ ಸೂಪರ್ ಆಗಿದೆ ಮಾತ್ರ. ವಾಹ್, ಅಲ್ಟಿಮೇಟ್ ಆಗಿದೆ. ಸೊ ಈ ಪ್ಲೇಸ್ನ ಯಾರಾದರೂ ವಿಸಿಟ್ ಮಾಡಬೇಕು ಅನ್ಕೋತಿದ್ರೆ ಆರಾಮಾಗಿ ವಿಸಿಟ್ ಮಾಡ್ಬೋದು. ಸೂಪರಾಗಿದೆ ಮಾತ್ರ. ಸೊ ಅಲ್ಲಿ ಒಂದು ರಿವರ್ ಇದೆ ನೋಡಿ, ಅಲ್ಲಿ ರಿವರ್ ಇದೆ. ಐ ಥಿಂಕ್ ನಂಗೆ ಆಚೆ ಸೈಡಿಂದ ಬರ್ಬೋದಾ ಅಂತ. ಅಷ್ಟು ದೂರ ಈಗ ನಾನು ಸುಮ್ಮನೆ ನಡ್ಕೊಂಡು ಹೋಗ್ಬೇಕಾಗ್ತದೆ, ಮತ್ತು ರಿಟರ್ನ್ ಸುಮ್ಮನೆ ನಡ್ಕೊಬರ್ಬೇಕಾಗ್ತದೆ. ಸೊ ಯಾರನ್ನಾರು ಕೇಳು ಅಂದರೆ ಯಾರೂ ಇಲ್ಲ, ಬಟ್ ಅಲ್ಲಿ ರಿವರ್ ಇದೆ ನೋಡಿ. ಸೊ ನೀರು ಹೋಗ್ತಾ ಇದೆ, ನೀರು ಮಾತ್ರ ಒಳ್ಳೆ ಫೋರ್ಸಲ್ಲಿದೆ ಮಾತ್ರ ನೋಡಿ, ಹೋಗ್ತಾ ಇದೆ ಸೀದಾ ನೀರು. ಸೊ ಅಲ್ಲಿಗೆ ಡೆಡ್ ಎಂಡ್ ಆಗ್ತದೆ. ಸೊ ಅಲ್ಲಿಂದ ಮತ್ತೆ ನಾವು ರಿಟರ್ನ್ ವಾಪಸ್ ಹೋಗಲೇಬೇಕು. ಸೊ ನೋಡಿ, ಸುತ್ತ ಗ್ರೀನರಿ, ನಿಮಗೆ ಎಲ್ಲಿ ನೋಡಿದ್ರೂ ಗ್ರೀನರಿ ಮಾತ್ರ. ಸೊ ಇದೇ ಬಂದುಬಿಟ್ಟು ಹಾಲಾಡಿ ಬ್ರಿಡ್ಜ್ ಅಂತ. ನೋಡಿ ಹೇಗಿದೆ, ಸೂಪರಾಗಿದೆ ಮಾತ್ರ ವೈಬು. ಅರ್ಲಿ ಮಾರ್ನಿಂಗ್ ಬಂದರೆ ಸೊ ನಿಮಗೆ ಈ ರೀತಿ ವೈಬ್ ಸಿಗುತ್ತೆ. ಮತ್ತು ಇನ್ನೊಂದು ಏನಂದರೆ ಮಳೆ ಇಲ್ಲ, ಮಳೆ ಬರಬೇಕಿತ್ತು, ನನಗೆ ಮಳೆ ಬೇಕಿತ್ತು ಈ ಜಾಗದಲ್ಲಿ, ಬಟ್ ಮಳೆ ಇಲ್ಲ. ಸುತ್ತ ಗ್ರೀನರಿ ನೋಡಿ, ಎಲ್ಲಿ ನೋಡಿದ್ರು ಗ್ರೀನರಿ ಮಾತ್ರ ನಿಮಗೆ. ಸೊ ಅಲ್ಲೊಂದು ರಿವರ್ ಪಾಸ್ ಆಗ್ತಾಯಿದೆ, ಈಚೆನೂ ಅಷ್ಟೇ ಗ್ರೀನರಿ, ಮರಗಳು ಎಲ್ಲ, ಅಡಿಕೆ ತೋಟ, ತೆಂಗಿನ ತೋಟ ಮಾಡ್ಕೊಬಿಟ್ಟಿದ್ದಾರೆ, ನಾಟಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಗದ್ದೆ ಆಲ್ರೆಡಿ. ಅಲ್ಲಿ ನೋಡಿ, ಅಲ್ಲಿ ರಿವರ್ ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ನನಗೊಂದು ಡೌಟ್ ಇದೆ ಮಾತ್ರ, ಆಚೆ ಸೈಡಿಂದ ಏನಾದ್ರು ಬರ್ಬೋದಾ ಅಂತ ಒಂದು ಅನಿಸಿಕೆ, ಗೊತ್ತಿಲ್ಲ. ಫುಲ್ಲು ಕೆಸರಿದೆ ಮಾತ್ರ, ನೀರು ಸಹ ಕಮ್ಮಿ ಇದೆ ಇದರಲ್ಲಿ ನೋಡಿ. ಅಲ್ಲಿ ಗಂಟೆ ಇತ್ತು, ಬಟ್ ಕಮ್ಮಿ ಆಗಿದೆ ನೀರು. ಈಚೆ ಸೈಡಿಗೆ ಹೋಗ್ತಾಯಿದೆ, ರಿವರ್ಸ್ ಹೋಗ್ತಾಯಿದೆ. ನಾನು ಇಲ್ಲೊಂದು ರಿವರ್ ಹೋಗ್ತಾಯಿದ್ದೆ, ರಿವರ್ ಗಂಟ ವಾಪಸ್ ಹೋಗುವ ಅಂತ ಹೋಗ್ತಾ ಇದ್ದೇನೆ. ನೋಡುವ ಹೇಗಿದೆ ಅಂತ. ಸೂಪರಾಗಿದೆ ಮಾತ್ರ ಪ್ಲೇಸ್.